ಕರಿಯರ್ ಮತ್ತು ಕ್ಯಾರಿಯರ್ ಪದಗಳ ಗೊಂದಲ. ಕರಿಯರ್ ಮತ್ತು ಕ್ಯಾರಿಯರ್. ಕರಿಯರ್ ಅಂದರೆ ಉದ್ಯೋಗ, ವೃತ್ತಿ ಜೀವನ. ಇದು ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ದೀರ್ಘಾವಧಿಯವರೆಗೆ ಮಾಡುವ ಕೆಲಸ, ಉದ್ಯೋಗ ಅಥವಾ ವೃತ್ತಿಪರ ಪ್ರಯಾಣವನ್ನು ಸೂಚಿಸುತ್ತದೆ. ಇದನ್ನು ಕರಿಯರ್ ಎಂದು ಕರೆಯುತ್ತೇವೆ ಎಂದು ಉಚ್ಚರಿಸಲಾಗುತ್ತದೆ. ನೆನಪಿಟ್ಕೊಳ್ಳಿ, ಹೆಚ್ಚಿನವರು ಇದರಲ್ಲಿ ಮಿಸ್ಟೇಕ್ ಮಾಡ್ತಾರೆ. ಕರಿಯರ್, ಉದ್ಯೋಗ, ವೃತ್ತಿ ಜೀವನಕ್ಕೆ ನಾವು ಕರಿಯರ್ ಅಂತೇವೆ. ಕರಿಯರ್, ಕ್ಯಾರಿಯರ್ ಅಲ್ಲ. ಕರಿಯರ್ ಕರಿಯರ್ ಕರಿಯರ್. ಉದಾಹರಣೆಗೆ, ಶಿ ವಾಂಟ್ಸ್ ಟು ಪರ್ಸ್ಯೂ ಅ ಕರಿಯರ್ ಇನ್ ಮೆಡಿಸಿನ್ ಟು ಹೆಲ್ಪ್ ಪೀಪಲ್. ಜನರಿಗೆ ಸಹಾಯ ಮಾಡಲು ಅವಳು ವೈದ್ಯಕೀಯ ಕ್ಷೇತ್ರದಲ್ಲಿ ತನ್ನ ವೃತ್ತಿ ಜೀವನವನ್ನು ರೂಪಿಸಿಕೊಳ್ಳಲು ಬಯಸುತ್ತಾಳೆ. ಕರಿಯರ್ 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 ಕರಿಯರ್. ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್ ಹೆಲ್ಪ್ಡ್ ಹಿಮ್ ರೀಚ್ ದ ಪೀಕ್ ಆಫ್ ಹಿಸ್ ಕರಿಯರ್. ಕಠಿಣ ಪರಿಶ್ರಮ ಮತ್ತು ಸಮರ್ಪಣಾ ಮನೋಭಾವವು ಅವನು ತನ್ನ ವೃತ್ತಿ ಜೀವನದ ಶಿಖರವನ್ನು ತಲುಪಲು ಸಹಾಯ ಮಾಡಿತು. ಕರಿಯರ್. After 10 years in teaching, Ramesh decided to change his career to photography. 10 ವರ್ಷಗಳ ಕಾಲ ಬೋಧನಾ ವೃತ್ತಿಯಲ್ಲಿದ್ದ ನಂತರ ರಮೇಶ್ ತನ್ನ ವೃತ್ತಿ ಜೀವನವನ್ನು ಛಾಯಾಗ್ರಹಣಕ್ಕೆ ಬದಲಾಯಿಸಲು ನಿರ್ಧರಿಸಿದನು. ಈಗ ಕ್ಯಾರಿಯರ್, ವಾಹಕ, ಸಾಗಿಸುವವರು ಅಥವಾ ವಸ್ತು. ಕ್ಯಾರಿಯರ್ ಕ್ಯಾರಿಯರ್. ಸೈಕಲಿನ ಕ್ಯಾರಿಯರ್ ಇರ್ತದೆ ನೋಡಿ, ಅದಕ್ಕೆ ಕ್ಯಾರಿಯರ್ ಅನ್ನೋದು. ಅದು ಕರಿಯರ್ ಅಲ್ಲ. ವೃತ್ತಿ ಜೀವನಕ್ಕೆ ಕರಿಯರ್ ಅಂತಾರೆ, ಇದು ಕ್ಯಾರಿಯರ್ ಕ್ಯಾರಿಯರ್. ಇದು ಯಾವುದೇ ಒಂದು ವಸ್ತು, ವ್ಯಕ್ತಿ, ಕಾಯಿಲೆ ಅಥವಾ ಪ್ರಯಾಣಿಕರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸುವ ವ್ಯವಸ್ಥೆ ಅಥವಾ ವಾಹಕವನ್ನು ಸೂಚಿಸುತ್ತದೆ. ಇದನ್ನು ಕ್ಯಾರಿಯರ್ ಎಂದು ಉಚ್ಚರಿಸಲಾಗುತ್ತದೆ. ಕ್ಯಾರಿಯರ್, ಕ್ಯಾರಿ ಮಾಡುವುದಕ್ಕೆ ಕ್ಯಾರಿಯರ್, ಕ್ಯಾರಿ ಮಾಡುವುದು. DHL ಈಸ್ ಅ ವೆಲ್ ನೋನ್ ಇಂಟರ್ನ್ಯಾಷನಲ್ ಕಾರ್ಗೋ ಕ್ಯಾರಿಯರ್. DHL ಒಂದು ಸುಪ್ರಸಿದ್ಧ ಅಂತಾರಾಷ್ಟ್ರೀಯ ಸರಕು ಸಾಗಣೆ ಸಂಸ್ಥೆ. ಕ್ಯಾರಿಯರ್. Contaminated water is a major carrier of cholera bacteria. ಕಲುಷಿತ ನೀರು ಕಾಲೆರಾ ಬ್ಯಾಕ್ಟೀರಿಯಾವನ್ನು ಹರಡುವ ಪ್ರಮುಖ ವಾಹಕ ಆಗಿದೆ. ಕ್ಯಾರಿಯರ್. ಜಿಯೋ ಆ್ಯಂಡ್ ಏರ್ಟೆಲ್ ಆರ್ ದ ಲೀಡಿಂಗ್ ಮೊಬೈಲ್ ನೆಟ್ವರ್ಕ್ ಕ್ಯಾರಿಯರ್ಸ್ ಇನ್ ಇಂಡಿಯಾ. ಜಿಯೋ ಮತ್ತು ಏರ್ಟೆಲ್ ಭಾರತದ ಪ್ರಮುಖ ಮೊಬೈಲ್ ನೆಟ್ವರ್ಕ್ ಸೇವೆ ಒದಗಿಸುವ ಸಂಸ್ಥೆಗಳು. ಕ್ಯಾರಿಯರ್ಸ್. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ 3 ತಿಂಗಳಲ್ಲಿ ಇಂಗ್ಲೀಷ್ ಕಲೀಲಿಕ್ಕಿದ್ರೆ, 3 ತಿಂಗಳೊಳಗೆ ಕಾನ್ಫಿಡೆನ್ಸ್ ಬೇಕು ಅಂತ ಹೇಳಿದರೆ, 3 ತಿಂಗಳೊಳಗೆ ನೀವು ಮಾಡಿದ ಇಂಗ್ಲೀಷ್ ವಾಕ್ಯ ಸರಿಯೋ ತಪ್ಪೋ ಅಂತ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದರೆ, 3 ತಿಂಗಳೊಳಗೆ ನಿಮಗೆ ಇಂಗ್ಲೀಷ್ ಮಾತಾಡುವಾಗಿರುವ ಅಂಜಿಕೆ, ಭಯ ಹೋಗಬೇಕು ಅಂದರೆ ಏನು ಮಾಡಬೇಕು? ನಾನು 32 ವರ್ಷಗಳಿಂದ ನನ್ನ ವಿದ್ಯಾರ್ಥಿಗಳಿಗೆ ಇದನ್ನೇ ಹೇಗೆ ಹೋಗಲಾಡಿಸುವುದು ಅಂತ ಕಲಿಸ್ತಾ ಇದ್ದೇನೆ. ನನ್ನ ಕೋರ್ಸಿಗೆ ಜಾಯ್ನ್ ಆಗಿ ನನ್ನ ನಂಬರಿಗೆ, ಈ ನಂಬರಿಗೆ ವಾಟ್ಸಪ್ ಮಾಡಿ.